ಅದರಲ್ಲೂ ಕೆಲವೊಂದನ್ನು ಮರೆಮಾಚಿ ಕೊಟ್ಟಿದ್ದಾರೆ ಸರ್. ಒಟ್ಟಾರೆ ಹೇಳ್ಬೇಕಾದ್ರೆ ತಹಸೀಲ್ದಾರ್ ರಿಪೋರ್ಟು ಸಮಂಜಸ ಅಲ್ಲ. ಅದು ಇವೆಲ್ಲ ಪ್ಯೂರ್ಲಿ ರಿಜೆಕ್ಟ್ ಅಲ್ಲ. 72 ಏನು ಈ ಸ್ಕೆಚ್ ಜೊತೆ ನಾವು ಕರೆಕ್ಟ್ ಆಗಿದೆ ಸರ್. ಕರೆಕ್ಟ್ ಆಗಿದೆ ಸರ್. ಅದು ಅವ್ರ ರಿಪೋರ್ಟ್ ಕರೆಕ್ಟಾಗಿ ಕೊಟ್ಟಾಗ ಕೆಲವೊಂದು ಅದು ಅಡ್ಮಿನಿಸ್ಟ್ರೇಟಿವ್ ಅಲ್ಲ 74 ಇಲ್ಲಿ ನಾವು ಯಾಸ್ ಬಿಲ್ಟ್ ಏನಿದೆ ಇದು ಈ ರಿಪೋರ್ಟೇ ರಿಜೆಕ್ಟ್ ಆಗಿದೆ. ಈಗ ನಾವು ನೋಡುವಂಥ ಸಂದರ್ಭದಲ್ಲಿ ಏನಿದೆ ಅದನ್ನ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇದೆ. ಇದನ್ನು ತಪ್ಪಂತ ಹೇಳ್ತಾ ಇದ್ದೀರಾ? ಅವರು ಇದು ತಪ್ಪಾಗೆ ಕೊಟ್ಟಿರೋದಕ್ಕೆ ಅವ್ರು ಇದಕ್ಕೆ ಯಾಕೆಂದರೆ ಇದರಲ್ಲಿ ಅವರು B1 B2 B3 B2 ನೋಡಿ ಸರ್ ಇಲ್ಲಿ ಹೇಳಿದಾರಲ್ಲ 74 1A 1B1 1B2 1B3 ಈ ಹೇಳಿದ್ದಾರೆ. ಬಟ್ ಇದರಲ್ಲಿ B1 B2 ಮಾತ್ರ ಹೇಳಿದ್ದಾರೆ. B3 ಎಕ್ಸ್ಪ್ಲೈನೇ ಮಾಡಿಲ್ಲ. ಏನಿದೆ 1B3 ಸರ್ ಅವ್ರು ಇದು ಹೇಳಿದ್ದಾರೆ ಏನೇನಿದೆ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಅಷ್ಟೇ ಹೇಳಿದ್ರು. ಅಲ್ಲಿ ವಾಸ್ತವಾಂಶ ಏನೈತಿ, ಎಷ್ಟು ವಿಸ್ತೀರ್ಣ, ಅದ್ರ ಬಗ್ಗೆ ವಿವರಣೆ ಕೊಡ್ಲಿಲ್ಲ. ಅದನ್ನ ಮರೆಮಾಚಿದ್ರು. ಕೊಡ್ಲಿಲ್ಲ. 1B1 ಏನಾಯ್ತು, 1B2 ಏನಾಯ್ತು, 1B3 ಏನಿದೆ. ಹೌದು ವೈಸಲ್ಲ ಅಲ್ಲಿ ಇರ್ತಕ್ಕಂಥ ಕನ್ವೆನ್ಷನ್ಗಳು ಏನಿದಾವೆ ವಿವರಣೆ ಕೊಟ್ಟಿಲ್ಲ ಅಂತ. ಹೌದು ಕೊಟ್ಟಿಲ್ಲ ಸರ್. 2C2 2B1 2D2 2D1 2D2 2D3 2D 5 ದುರಸ್ತಿ ಆಗಿರ್ತಕ್ಕಂಥದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಓಕೆ 74 1B1 ಆ ಕಡೆ ಮುಂದೆ ಬರುತ್ತೆ. ದುರಸ್ತಿನೇ ಆಗಿದ್ದಾವೆ. ದುರಸ್ತಿ ಪ್ರಕಾರನೇ ಇದ್ದಾವೆ. B1 B3 ಅವನ್ನೇ ಇವ್ರು ಹೇಳಿದ್ರು ಸಾಕಾಗಿತ್ತು. ಅದ್ರ ಪ್ರಕಾರವಾಗಿ ಇಲ್ಲಿ ಬರ್ತಕ್ಕಂಥದ್ದು ದುರಸ್ತಿ ಏನಾಗಿದ್ದಾವೋ ಆ್ಯಸ್ ಪರ್ ರೆಕಾರ್ಡ್ ಆಗಿದೆ. ಅವು ಹೇಳಿಲ್ಲ, ಆ ರೆಕಾರ್ಡು ನೋಡಿಲ್ಲ ಇವರು. ಕೆಲವೊಂದು ದುರಸ್ತಿ ಎಂದಿದ್ದಾರೆ, ಡಾಕ್ಯುಮೆಂಟ್ಸೇ ಇಲ್ಲ. ಅದನ್ನು ಭಾಳ ಗಂಭೀರವಾಗಿ ಗಮನಿಸಬೇಕಾಗ್ತದೆ. ಇದು ಆ್ಯಕ್ಚುಲಾಗಿ ಪೂರ ಗೋಡೆಗನ್ನ ಇದೆ ಸರ್. ಅವರು ಅದನ್ನು ತೊಗೊಂಡಿಲ್ಲ. ಆ ಖರಾಬಾದು ಕಾನ್ಕುಗಳಿದ್ವಲ್ಲ ಅದನ್ನೆಲ್ಲ ಖರಾಬ್ ಅದು ಕೆಲವು 70 ಕೂಗು ಇಲ್ಲೊಂದು ತೋರಿಸಿದ್ರೆ ನಾವು ಅದನ್ನು ಹೇಳ್ಬೋದು. ತೋರಿಸ್ತಿದ್ದೆ ನಮ್ಮ ಅಜಂಪ್ಷನ್ಸ್ ಏನಿಲ್ಲ. ಹೌದು ಅಜಂಪ್ಷನ್ ಮಾಡಿ ಹೇಳೋಕ್ಕಾಗಲ್ಲ. ಏನಿದ್ರಿ ಅದು ಡಾಕ್ಯುಮೆಂಟ್ ಗಣೇಶ್ ನಿಕ್ಕೈತಿ ತಿರುಕ ಮದು ಅಲ್ಲಿಗನ್ನ ಖರಾಬ್ ಇದೆ ಸರ್. ಬಂದಿದೆ ಏನಿದೆಯೋ ಖರಾಬ್ ಇದೆ. ಅದನ್ನು ಬಿಟ್ಟು ಬರೀ ಅವ್ರ ಸ್ವತ್ತನ್ನ ಅಷ್ಟೇ ಇಟ್ಕೊಂಡು ಹೋದ್ರೆ ಖರಾಬ್ ಯಾರ್ದು? ಬಿ ಖರಾಬಲ್ಲಿ ಬರೋದು ಅದು ಸರ್ಕಾರದ್ದೇ.
ಆ ಬರ್ತಕ್ಕಂಥ ರೇಂಜ್ ಏನಲ್ಲ ಅದನ್ನು ಟಚ್ ಮಾಡಬೇಕು. ನಮ್ಮ 74 ಇನ್ಕ್ಲೂಡೆಡು ಖರಾಬೂ ಸೇರಿಸಿ ಹೌದಲ್ವಾ, ಆ ಪ್ಲೇಸನ್ನು ಸಹ ನೀವು ಮೆನ್ಷನ್ ಮಾಡ್ತಕ್ಕಂಥದ್ದು. ಯಾಕೆಂತಂದರೆ 1 ಎಕರೆ ಖರಾಬಿದೆ ಹೌದಲ್ವಾ, ಆ ಖರಾಬ್ ಪ್ಲೇಸನ್ನು ಸಹ ತಾವು ಯಾವ ಸ್ಟ್ರೆಚ್ಚಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಈಗ ಎಷ್ಟೆಷ್ಟು ರೂಮ್ ಇದಾವೆ ಅವನು ವಿಗ್ರಹಗಳು ಇಲ್ದಿದ್ರು ಕೂಡ ವಿಗ್ರಹಗಳ ಪೂಜೆ ನಡೀತಾ ಇದೆ ಅಂತ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಹಿಂಬರಹ ಕೊಟ್ಟವರಂತೆ. ಅದಿದಾವ ಇಲ್ವೋ ಸ್ವಲ್ಪ ರಮೇಶ್ ಬಾ ಎಲ್ಲ ತೆಗಪ್ಪ, ಎಲ್ಲಪ್ಪ ವಿಗ್ರಹಗಳು ಎಲ್ಲಪ್ಪ ಪೂಜೆ ಮಾಡೋದು, ಎಲ್ಲಪ್ಪ ಪೂಜೆ ಮಾಡೋದು. ತಗೊಳ್ಳಿ ಫೋಟೋ ತಗೊಳ್ಳಿ. ಎಲ್ಲಿದೆ ಸಾಹೇಬ್ರೆ? ಇಲ್ಲಿ ಲಿಂಗನೇ ಇಲ್ಲ. ಈಗ ಬರ್ತೇವೆ, ಸಾಹೇಬ್ರು ಬಂದಿದ್ದಾರೆ ನೋಡಿ. ಇದು ಏನು ಸಾಹೇಬ್ರೆ? ಆಗ್ಲಿ ಬಿಡಿ, ವೈರಲ್ ಆಗ್ತದೆ ಕಷ್ಟಬೇಕು. ಸಾಹೇಬ್ರು ನೀವು ಹಿಂಗಾದ್ರೆ ಆಗ್ಲಿ ಬಿಡಿ, ವೈರಲ್ ಏನ್ ನಾವೇನ್ ತಪ್ಪು ಮಾಡಿದೀವ? ಹಂಗಲ್ಲ ಸಾಹೇಬ್ರೆ, ಪೂಜೆಗಳು ಇಲ್ಲಿ ನಡೀತಾ ಇದೆ ಸುಮ್ಮನೆ. ಕೊಡಿ, ನಾ ಇಲ್ಲಿ ಕೊಟ್ಟಿರೋದಕ್ಕೆ ಕೊಡಿ, ನೋಡೋಣ, ವೆರಿಫೈ ಮಾಡಿಸ್ತೀನಿ. ಸಾಹೇಬ್ರು ಬಂದಿದ್ದಾರೆ, ರಿಪೋರ್ಟ್ ಮಾಡ್ತಾರೆ. ದೊಡ್ಡವ್ರು ಬಂದಿದ್ರು, ವಿಗ್ರಹ ತೋರಿಸಿ ಸೊನ್ನೆ ಎಲ್ಲ ಕಿತ್ತಾಕವ್ರೆ. ಅದೇನ್ ಮಾಡೋ ಐತಿಹಾಸಿಕದ್ದು ಪೂಜೆ ಮಾಡ್ತಿರ್ಲಿಲ್ವ? ಅಲ್ಲ ಈಗ ಇಲ್ಲಿ ಯಾವಾಗ ನಡೀತದೆ? ಆಯ್ತು, ಇರ್ರಿ, ದೊಡ್ಡವ್ರು ಬಂದವ್ರೆ, ಎಲ್ಲ ವೆರಿಫೈ ಮಾಡಿ ಸಾಹೇಬ್ರು ಮಾಡ್ತಾರೆ. ಫೋಟೋ ತಗೊಳ್ಳಿ.
ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಹಾಗೂ ಕನಿಕಾ ಪರಮೇಶ್ವರ ಬಂದಿದ್ದಾರೆ, ಇಲ್ವೋ ಗೊತ್ತಿಲ್ಲ. ಇದು ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಐತಿಹಾಸಿಕ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಒತ್ತುವರಿ ಮಾಡಿಕೊಂಡು ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನವಾಗಿ ನಾಮಕರಣ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಹೋಗಿದೆ. ದೇವಸ್ಥಾನ ಎಲ್ರಿಗೂ ಗೊತ್ತಿದೆ. ಸಬ್ಜೆಕ್ಟ್ ನನಗೂ ಹೊಸದು. ಇಲ್ಲಿ ನಾವು ಕನ್ನಿಕಾ ಪರಮೇಶ್ವರಿ ಆಕೆನೂ ದೇವತೆ, ನಾವೇನು ಕನ್ನಿಕಾ ಪರಮೇಶ್ವರಿ ಬೇಡ ಅಂತ ಹೇಳ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರಧಾನವಾಗಿ ನೀಲಕಂಠೇಶ್ವರ ಪಕ್ಕದಲ್ಲಿ ಕನ್ನಿಕಾ ಪರಮೇಶ್ವರಿ, ಅದನ್ನೇ ನಾ ಹೇಳ್ತಿರೋದು. ಇಲ್ಲಿ ದೇವರುಗಳಲ್ಲಿ ನಮ್ಗೆ ಯಾರು ಹೆಚ್ಚು ಕಡಿಮೆ ಏನಿಲ್ಲ, ದೇವರುಗಳೆಲ್ಲರೂ ಒಂದೇ. ಕಾಪಾಡ್ಬೇಕಾದ್ರೆ ಎಲ್ಲ ದೇವರಿಗೂ ಕೈ ಮುಗಿತೀವಿ. ಒಳಗೋಗಿ ಸರ್, ನೀರಲ್ಲಿ ಮಾಡಿದ್ರೆ ತೋರಿಸ್ತಾರೆ ನಾಪತ್ತೆ ಆಗಿರೋದಿಲ್ಲದೆ ಅಂತ ನಾಪತ್ತೆ ಆಗಿದೆ ಅಂತ ನೀರಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪಾವಗಡ ಸಂಬಂಧಪಟ್ಟಂತೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ವೆ ನಂಬರ್ 72 ಮತ್ತು 74ಕ್ಕೆ ಸಂಬಂಧಪಟ್ಟಂತೆ ಏನು ದೂರುದಾರರ ಸಮ್ಮುಖದಲ್ಲಿಯೇ ಸಹ ಈ ದಿನ ನಾನು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ವೆ ಸ್ಕೆಚ್ ಆಗಬೇಕಾಗಿದೆ, ಇನ್ನು ಸರ್ವೆ ಸ್ಕೆಚ್ಚನ್ನು ಮಾಡಿಸಿ ಏನು ವಾಸ್ತವಿಕವಾಗಿ ಏನಿದೆ, ಎಲ್ಲೆಲ್ಲಿ ಏನೇನಿದೆ ಆ ಅಂಶಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದನ್ನು ವರದಿ ಮೂಲಕ ಮಾಡ್ತೀವಿ. 50 ಇದು ಚೆನ್ನಕ್ಕಿನ ಸ್ಮರಣಾರ್ಥ ಇಟ್ಟಿರೋದು. ಇದನ್ನು ಇವರು ಮುನ್ಸಿಪಲ್ ಸಾಧ್ಯ ಮಾಡ್ತಾರೆ. ಇದು ಮೊದಲೇ ಗಾಂಧಿ ಕ್ಷೇತ್ರ ಅದು ಚಿನ್ನಕ್ಕಿನದ್ದು ನಾವು ಸ್ಮರಣೆ ಮಾಡೋದು ಅಷ್ಟೇ ಹೊರತು ಅವರು ಅಲ್ಲ. ಇವ್ರು ಯಾರೋ ಒಬ್ಬರು ನಾವು ಅವ್ರು ವಾರಸ್ದಾರರು ಅಂತ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದು, ಡಾಕ್ಯುಮೆಂಟ್ ಅವ್ರ ಹೆಸರು ಖಾತೆ ಮುನ್ಸಿಪಲ್ಲಲ್ಲಿ ಅಧಿಕಾರಿ ಒಂದು ಸರ್ಟಿಫಿಕೇಟ್ ತಗೊಂಡು ಅದು ಮೇಂಟೆನೆನ್ಸ್ ಅಂತಲೇ ಅವರು ಕೊಟ್ಟಿರೋದು. ಅಂದರೆ ಯಾವುದಾದ್ರು ಮಾರ್ಕೆಟ್ ಇದ್ದರೆ ಅದು ಮೇಂಟೈನ್ ಮಾಡ್ಕೊಳ್ಳೋದು ಲೋಕಲಲ್ಲಿ ಡೆಪಾಸಿಟ್ ಮಾಡಿಕೊಂಡು ಕೊಡ್ತಾರೆ. Incoming call from Kondappa Pavagada identified by Truecaller. ಇದು ಕೋಟೆ ಗೋಡೆ ಇದನ್ನು ಅವ್ರು ಯಾರು ಐಡೆಂಟ್ ಮಾಡಿಲ್ಲ. ಇವರು ಕೆಲವು ರಿಪೋರ್ಟ್ನ ಫ್ರೆಶ್ ಆಗಿ ನೀವು ಸಂಖ್ಯೆ ಮಾಡಿ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ರಿಪೋರ್ಟ್ ಹಾಕೋದು. ಅಲ್ಲಿ Incoming call from ಡಿಯಲ್ಲಿ 4 ಗುಂಟೆ ಇರ್ತದೆ. 2 ಗುಂಟೆ ಅಲಿನೇಷನ್ ಆಗಿ ಏರಿಯೆಲ್ಲ ನಂಬರ್ ಬಂದಿರುತ್ತೆ. ಉಳಿದು 2 ಗುಂಟೆಯಲ್ಲಿ ಚೆನ್ನಕ್ಕೆ ತನಕ ಉಳ್ಕೊಂಡಿರುತ್ತೆ. ಆ 2 ಗುಂಟೆ ಏನು ಮಾಡ್ತಾರೆ ಅಂದರೆ ಮುನ್ಸಿಪಾಲ್ಟಿ ಅವರು ಯಾವುದೋ ಪ್ಲಾಟ್ ಹಾಕಬೇಕು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೆ ಪಾಠ ಮಾಡಿಕೊಂಡು ಡೆಮಾಲಿಟ್ ಮಾಡಿಕೊಂಡು ಚೆನ್ನಕ್ಕೆ ಧರ್ಮಸ್ಥಳ ಡೆಮಾಲಿಟ್ ಮಾಡಬೇಕಾದ್ರೂ ಅದಕ್ಕೆ ಲೈಸೆನ್ಸ್ ಕೊಡ್ತಾರಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಲೈಸೆನ್ಸ್ ಕೊಡ್ತಿರಲ್ಲ, ಅನ್ನ ಅದರೊಳಗೆ ಮಾಡಿರ್ತಾರೆ. ಕೋರ್ಟಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ ಅಕ್ಕಪಕ್ಕದವರು ಚೀಫ್ ಆಫೀಸ್ ಮೇಲೆ ಪಾರ್ಟಿ ಮಾಡೋದಿಲ್ಲ, ಚೀಫ್ ಆಫೀಸ್ ಬಿಲ್ಡಿಂಗ್ ಎನ್ಒಸಿ ಕೊಡ್ತಾರೆ. ಇದು
ವಾಸ್ತು ಅಂತ 74/2 ಅಲ್ಲಿರೋದು ಸರ್ಕಾರಕ್ಕೆ ಇದು ಸೇರಬೇಕು, ತಹಸೀಲ್ದಾರ್ ಸೇರಬೇಕು ಅಂತ ನಮ್ಮ ವಾದ. ಮುನ್ಸಿಪಾಲ್ಟಿ ಸೇರಲ್ಲ ಅಂತ. 74/2 ಅಲ್ಲ ಸರ್. ಖಾತೆಗಳು ಮಾಡಿದ್ರೆ ನಮಗೆ ಬರ್ತದೆ ಸರ್ ಖಾತೆ ಮಾಡೋಕ್ಕಿಂತ ಮುಂಚೆ ಸರ್ ನಾವು ಕೇಳ್ತಾ ಇರೋದು ಸರ್, ನಾವು ಕೇಳ್ತಾ ಇರೋದು ಅದಕ್ಕಿಂತ ಮುಂಚೆ 74 1220 1250 ಒಳಗಿಂದ ಸರ್. ಒಳಗಿಂದ ಅವ್ರ ಡಾಕ್ಯುಮೆಂಟ್ ಎಲ್ಲ ಇದೆ ಸರ್. ಓಕೆ, ನಮ್ಮ ಡಾಕ್ಯುಮೆಂಟ್ ಹೇಳಪ್ಪ. 50 74 12 50 ನೋಡು 50 74 ಇಲ್ಲಿ 12 ಯಾರಿದೆ? ಯಾರು ಗೊತ್ತಿಲ್ಲ ಸರ್. ಇಲ್ಲ, ಏನು ಸ್ಕೆಚ್ ಮಾಡಿಲ್ಲ ಸರ್, ಯಾವುದು ಸ್ಕೆಚ್ ಮಾಡಿಲ್ಲ, ಅದನ್ನು ಮಾಡಿಲ್ಲ. ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಾಗಿ ಗಮನಿಸ್ತಿದ್ದೇನೋ ಇಲ್ಲ ಗೊತ್ತಿಲ್ಲ. ಆಯಿತು, ತೊಂದರೆ ಇಲ್ಲ. ನಮಗೆ ಈ ಡೈಮೆನ್ಷನ್ನು ಹಿಂದೆ ಚೆನ್ನಕ್ಕ ಧರ್ಮಛತ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಇರ್ತಕ್ಕಂಥದ್ದು. ಅದಾದ ನಂತರ ಕಂಪ್ಲೇಂಟ್ದಾರರು ಹೇಳಿರ್ತಕ್ಕಂಥದ್ದು ಏನಂತ, ಅದಾದ ನಂತರ ಅವ್ರು ವಾರಸ್ದಾರರು ಇದ್ದಾರೆ, ಅವ್ರ ಖಾತೆಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಮದು ಇದೆಲ್ಲ ಅವ್ರ ಪ್ರೇಯರ್. ಆದ್ದರಿಂದ ಇದು ನಮಗೆ ಸರಪಳಿ ಬಂದಿದೆ. ಈ ಒಂದು ಡೈಮೆನ್ಷನ್ ನಿಮಗೆ ಎಲ್ಲಿ ಬರುತ್ತೆ, ಆ ಒಂದು ಡೈಮೆನ್ಷನ್ನಲ್ಲಿ ಯಾರ್ಯಾರು ಇದ್ದಾರೆ ಒಳಗಡೆ ಗಟ್ಟು ಆ ಒಂದು ಇದರಲ್ಲಿ ಆ ಒಂದು ಏನು ವಿಸ್ತೀರ್ಣ ಇದೆಯಲ್ವ, ಆ ವಿಸ್ತೀರ್ಣದಲ್ಲಿ ಆ ಒಳಗಡೆ ಇರ್ತಕ್ಕಂಥವ್ರು ಯಾರು ಎಷ್ಟೆಷ್ಟು ಮನೆಗಳಿದೆಯೋ ಅವ್ರ ಒಳಗಡೆ ಎಷ್ಟೆಷ್ಟು ಡೈಮೆನ್ಷನ್ಸ್ ಇದ್ದಾವೆ ಆ ವಿವರ. ಕರೆಕ್ಟೇನು ಸರ್? ಹೌದು, ಇಷ್ಟು ಗೊತ್ತಾಯ್ತಲ್ವಾ? ಯು ಟೇಕ್ ಟೈಮ್, ರಿಲ್ಯಾಕ್ಸ್. ಫಸ್ಟ್ನೇ ದಿನದಿಂದ ಬಂದವರು ಟೆನ್ಷನ್ ಕೊಡೋಂಗಿಲ್ಲ. ಯು ಟೇಕ್ ಟೈಮ್. ಓಕೆ, ಟೈಮ್ ಅಂದರೆ ವರ್ಷಾನುಗಟ್ಟಲೆಲ್ಲ ಒಂದು 3-4 ದಿನದಲ್ಲಿ ನೀವು ರೆಡಿ ಮಾಡಿಕೊಂಡು ನನಗೆ ಸಬ್ಮಿಷನ್ ಮಾಡಬೇಕು. ಏನು ಜಾಪರ್? ಆಯಿತು. ಹೌದಾ? ಹೊರಾಂಗಣ ಹೌದು ಸರ್. ಅದ್ರ ಒಳಗಡೆ 1250 ಕಲ್ಮಂಟಪದ್ದು 1250 ಅದ್ರ ಒಳಗಡೆನೆ ಒಳಗಡೆ ಇದೇ ಟರ್ಪಕಲ್ ಇದಾ? ಇದು ಆ ಸೈಟ್ ಒಳಗಡೆ ಹಿಂಗೆ 12 ಹಿಂಗೆ 50. ಹೌದು. ಇದನ್ನ ಈಗ ನೀವು ಡೆಮಾಲಿಷ್ ಮಾಡಿ ಇದು ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ತಾ ಇರೋದು. ಇದು ಒರಿಜಿನಲ್ ಸ್ಟ್ರಕ್ಚರ್. ಇದು ಈ ಗೋಡೆಗೆ ಸಮನಾಗಿ ಛತ್ರ ಇತ್ತು. ಸೇಮ್ ಹಿಂಗೆ ಫುಟ್ಬಾಲ್ ಹಿಂಗೆ ಇದು ಬ್ಯಾಕ್ ಸೈಡ್ ಗೊತ್ತಾಯ್ತಲ್ವಾ? ಇದು ಈ ಸ್ಟ್ರಕ್ಚರ್ ಇದೆ ಸರ್, ಇದೆ ಥರ ಇದ್ದದ್ದು. ಇದು ಪೂರ್ತಿ ರಸ್ತೆ ಸರ್. ಈ ಬಿಲ್ಡಿಂಗ್ಗೆ ಪೂರ್ತಿ ರಸ್ತೆ ಇತ್ತು. ಇದು KSFC ಗೋಡೆ ಅವೆಲ್ಲ ಸ್ಕೆಚ್ಗಳು ಇರ್ಬೇಕಂತ ಕೊಟ್ಟಿದ್ದೀನಿ. ಸೆಟಪ್ ದಟ್ ಆ ನಂತರ ಏನೇನು ಇದಾಗಿದೆ ಅಂತ ಬರಬೇಕು. ಇದು ಇವಾಗ ನಾವು ಕ್ವಶನ್ ಇದಕ್ಕೆ ಮುಂಚೆ ಒಂದು ಛತ್ರ ಇದೆ, ಈ ಕಡೆಗೆ ಒಂದು ಛತ್ರ ಇದೆ. ಇದಕ್ಕೆ ರೋಡ್ಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಡಿಸ್ಪ್ಯೂಟ್ಗಳಾಗಿ ಮಾಜರ್ಗಳು ಈ ಜಾಗ